ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಳು ಭಟ್ರಿಗೇನು ಕೊರತೆ ಇಲ್ಲ. ರಾಣಿ ಚೆನ್ನಮ್ಮ ಅವ್ರಿಗೂ ಇವ್ರಿಗೂ ಏನು ಹೋಲಿಕೆ? ರಾಣಿ ಚೆನ್ನಮ್ಮನ ಥರ ಇವ್ರೂ ತಮ್ಮ ಜೀವನ ನಡೆಸಿ ಸಾಧನೆ ಮಾಡಲಿ. ಯಾರು ಬೇಗ ರಾಣಿ ಚೆನ್ನಮ್ಮ ಆಗಬಾರ್ದು ಅಂತೇನಲ್ಲ. ರಾಣಿ ಚೆನ್ನಮ್ಮನವರ ರೀತಿಯಲ್ಲಿ ಪ್ರತಿಯೊಬ್ಬರು ಆಗಬೇಕು ಅನ್ನೋಂಥದ್ದೇ ಎಲ್ಲರ ಅಪೇಕ್ಷೆ. ಪ್ರಾಬ್ಲಿ ಆ ದಾರಿನಲ್ಲಿ ಇನ್ನೂ ಜರ್ನಿನೇ ತಮ್ಮ ಪ್ರಯಾಣವನ್ನೇ ಪ್ರಾರಂಭ ಮಾಡಿಲ್ಲ. ತಗೊಂಡೋಗ್ಬಿಟ್ಟು ಅಲ್ಲೇ ರಾಣಿ ಚೆನ್ನಮ್ಮನ ಮಾಡಿ ಕೂಡಿಸ್ಬಿಟ್ರೆ ಪಾಪ ಅವ್ರು ಮಾಡ್ಲಿಕ್ಕೆ ಏನು ಉಳ್ಕೊಳ್ಳುತ್ತೆ? ಮಾಡ್ಲಿಕ್ಕೆ ಏನು ಉಳ್ಕೊಳ್ಳಲ್ಲ. ಹಾಗಾಗಿ ಅವರು ರಾಣಿ ಚೆನ್ನಮ್ಮ ಥರ ಆಗಲಿ ಅಂತಲೂ ನಾವು ಬಯಸ್ತೀವಿ. ಏನು ಒಳ್ಳೆಯವ್ರು ಯಾರೇ ದೇಶದಲ್ಲಿ ನಮ್ಮ ಏನು ಮಹಾನ್ ವ್ಯಕ್ತಿಗಳ ರೀತಿಯಲ್ಲಿ ನಮ್ಮ ದೇಶದ ಯಾರು ಒಬ್ಬರು ನಾಗರಿಕರು ಅಥವಾ ನಾಯಕರು ಬೆಳೆದಿದ್ದಾರೆ ಅಂದರೆ ಖುಷಿ ಪಡ್ತೀವಿ. ನಮಗೂ ಹೆಮ್ಮೆ. ನಮಗೂ ಪ್ರಿಯಾಂಕಾ ಆಗಲಿ, ರಾಣಿ ಚೆನ್ನಮ್ಮ ಥರ ಆಗಲಿ ಅಂತ. ಈಗಲೇ ಆಗಿದ್ದಾರೆ ಅಂತ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಥರ ನಾವು ಒಗ್ಳು ಭಟ್ರಾಗ್ಲಿಕ್ಕೆ ಆತ ಒಬ್ರು ಹಿರಿಯರೇ ಹಿಂಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಬಹಳ ತಪ್ಪು ಸಂದೇಶ ಕೊಟ್ಟಂತಾಗುತ್ತೆ. ಮತ್ತು ಜನರಲ್ಲಿ ಗೊಂದಲ ನಿರ್ಮಾಣ ಆಗುತ್ತೆ. ಏನಪ್ಪ ಇದು ಬರೀ ಈ ರೀತಿ ಎಲ್ಲರೂ ಹಿರಿಯರೂ ಈ ರೀತಿ ಒಗ್ಳು ಭಟ್ರೆ ಆಗ್ಬಿಟ್ರೆ ಹೆಂಗೆ ಅಂತ ಜನಕ್ಕೆ ತಪ್ಪು ಸಂದೇಶ ಕೊಟ್ಟಂತಾಗುತ್ತೆ. ಯಾವುದು ಖಂಡಿತ ಸಾರ್ವಜನಿಕ ಜೀವನ ಅಂದರೆ ದೇಶ ಮೊದಲು ಅಂತ ಮಾತಾಡೋರು ನಾವು ಪಕ್ಷ ಮೊದಲು ಅಂತ ಹೇಳಲ್ಲ. ಕಾಂಗ್ರೆಸ್ ಅವರಂಗೆ ನಾವು ದೇಶ ಮೊದಲು. ಕಾಂಗ್ರೆಸ್ನಲ್ಲೂ ಒಳ್ಳೆ ನಾಯಕರು ಬಂದರೆ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದೇ, ತಪ್ಪೇನಿಲ್ಲ. ಮಹಾತ್ಮ ಗಾಂಧಿ ಅಂತ ನಾಯಕರುಗಳು ಬೆಳೆದ್ರು ಒಳ್ಳೆಯದು. ರಾಣಿ ಚೆನ್ನಮ್ಮನಂಥವ್ರು ಬಂದರು ನೋಡು, ಸಂಗೊಳ್ಳಿ ರಾಯಣ್ಣನಂಥ ಮಹಾನ್ ವ್ಯಕ್ತಿಗಳು, ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿಗಳು, ಎಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಮಹಾನ್ ವ್ಯಕ್ತಿಗಳು, ವಾಜಪೇಯಿ ಅಂತ ಮಹಾನ್ ನಾಯಕರು ಎಲ್ಲರೂ ಬರಲಿ. ಒಟ್ಟು ದೇಶಕ್ಕೆ ಒಳ್ಳೇದಾದರೆ ಸಾಕು. ಬರೀ ಯಾವುದೋ ಒಂದು ಕುಟುಂಬಕ್ಕೆ ಒಳ್ಳೇದಾಗ್ಬಿಟ್ರೆ ನಮಗೇನು ಪ್ರಯೋಜನ ಇಲ್ಲ ಅಂತ ಹೇಳೋದು ಇಷ್ಟಪಡ್ತೀನಿ. ಒಳ್ಳೆ ಚೆನ್ನಾಗಿ ಬೆಳೆದಿರೋ ನಾಯಕರುಗಳು, ಅದ್ರ ಬಗ್ಗೆ ನಾವೇನು ಪ್ರಶ್ನೆ ಮಾಡಲ್ಲ. ಬೆಳೆದಿರೋ ನಾಯಕರು, ಹಾಗಾಗಿ ಎಲ್ಲರ ಜೊತೆ ಬೆರೆತು ಬೆಳೆದ್ರೇ ಒಳ್ಳೆಯದು. ಹಾಗಾಗಿ ಇರ್ತದೆ, ವ್ಯಕ್ತಿತ್ವ ಬೆಳೆದಿರ್ತಾರೆ, ಎತ್ತರವಾಗಿ ಬೆಳೆದಿರ್ತಾರೆ. ಅದ್ರ ಬಗ್ಗೆ ನಾನೇನು ಪ್ರಶ್ನೆ ಮಾಡಿ ನಾನೇನು ಹೇಳಲಿ? ಅದ್ರ ಬಗ್ಗೆ ಏನಿಲ್ಲ. ಒಳ್ಳೇದಾಗಲಿ, ಎಲ್ಲರಿಗೂ ನಾಯಕರಾಗಿ ಚೆನ್ನಾಗಿ ಬೆಳೆದು ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ಬೋದು ಅಷ್ಟೇ. ಅದೇ ಈಗ ಹೇಳ್ದಲ್ಲ ಸರ್ ಈಗ ಹೇಳ್ದಲ್ಲ ಸರ್, ಎಲೆಕ್ಷನ್ ಸರ್, ನಮ್ಮ ಎಲೆಕ್ಷನ್ ಕಮಿಷನ್ ಅಡಿಯಲ್ಲಿ ಬರ್ತದೆ. ಆಲ್ ಪೊಲಿಟಿಕಲ್ ಪಾರ್ಟೀಸ್ ಆಲ್ಸೋ ಕಮ್ ಅಂಡರ್ ಎಲೆಕ್ಷನ್ ಕಮಿಷನ್. ಸೊ ಹಾಗಾಗಿ ಯಾರ್ಯಾರೇ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ತಡೆ ಮಾಡುವಂಥ ಪ್ರಯತ್ನ ಆಗಿದೆ ಅನ್ನೋಂಥ ಅಭಿಪ್ರಾಯ ಬರುತ್ತೆ. ಹಾಗಾಗಿ ಯಾರನ್ನೂ ಅಡೆತಡೆ ಕೊಡಬಾರ್ದು ಅನ್ನುವಂಥದ್ದೇ. ಸೊ ಎಲ್ಲರೂ ಬಂದು ಭಾಗಿಗಳಾಗಲಿಕ್ಕೆ, ಅವರು ಸಹ ಭಾರತೀಯ ಜನತಾ ಪಾರ್ಟಿಯ ಸಿಂಬಲ್ನಲ್ಲಿ ಗೆದ್ದಿರೋರು, ಅವರೂ ಸಹ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಸೊ ಟೆಕ್ನಿಕಲಿ ನಿಮಗೆ ಇವತ್ತು ಟೆಕ್ನಿಕಲ್ ಆಗಿ ಹೇಳೋದಾದರೆ ಆ ರೀತಿಯಿಂದ, ಆ ಕಾರಣದಿಂದ ಏನೇ ಪ್ರಕ್ರಿಯೆಗಳು ಏನೇನು ನಡೆದ್ರೂ ಇವೆಲ್ಲವೂ ಸಂಪೂರ್ಣ ಎಲೆಕ್ಷನ್ ಪ್ರಕ್ರಿಯೆಗಳು ಪೂರೈಸಿದ ನಂತರ, ಮುಗಿದ ನಂತರವೇ ಏನೇ ನಿಲುವು, ಸ್ಪಷ್ಟತೆ, ಕ್ರಮಗಳು, ಇನ್ನೊಂದು ಮತ್ತೊಂದು ಎಲ್ಲ ನೀವೇನೇ ಬಯಸಬೇಕಿದ್ರು ಎಲ್ಲ ಪ್ರಕ್ರಿಯೆ ನಂತರ. ಅಲ್ಲಿವರೆಗೂ ಬರೀ ಚುನಾವಣೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಸಂಬಂಧಪಟ್ಟಂತೆ ಗೊಂದಲ ಏನು ಅಂತ ಬೆಂಗಳೂರಿನ 3 ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಬೇಕಂತ ಒಂದು ಕಡೆ ಒತ್ತಾಯ ಬರ್ತಾ ಇದೆ. ಕೋರ್ ಕಮಿಟಿ ಕೂಡ ಸಭೆ ಆಗಿದೆ. ಇಲ್ಲಿ ನೋಡಿ, ಅಂಥದ್ದು ಯಾವ್ದು ನಿಮ್ಗೆ ಹೇಳಬೇಕು ಅಂದರೆ, ಯಾರು ಹೆಸರುಗಳನ್ನು ಯಾರು ಮಾಡಬೇಕು ಅಂತಲೂ ಇನ್ನಾಗಿಲ್ಲ. ಈಗ ಆಗಿರೋದು ಏನು ಅಂದರೆ, ಎಲ್ಲ ಜಿಲ್ಲೆಗಳಿಂದ ಬಂದಂಥ ಹೆಸರುಗಳನ್ನು ಬರೀ ಓದಿದ್ದು ಕೇಳಿಸ್ಕೊಂಡಿದ್ದಷ್ಟೇ. ಒಂದೊಂದು ಜಿಲ್ಲೆಯಿಂದ ಕನಿಷ್ಠ 3 ಹೆಸರುಗಳು ಕಳಿಸ್ಬೇಕು ಅಂತ ನಿಶ್ಚಯ ಆಗಿತ್ತು. ಆ ಪ್ರಕಾರದಲ್ಲಿ ಓದಂಥ ರಿಟರ್ನಿಂಗ್ ಆಫೀಸರ್ಸ್ಗಳು, ಅಬ್ಸರ್ವರು ಒಂದೊಂದು ಜಿಲ್ಲೆಯಿಂದ 3 ಹೆಸರುಗಳನ್ನು ಪಟ್ಟಿಯನ್ನು ಮಾಡಿ ಕೋರ್ ಕಮಿಟಿ ಮುಂದೆ ಇಟ್ಟಿದ್ರು. ಇವತ್ತು ಎಲ್ಲ ಜಿಲ್ಲೆದು ಬಂದಿರಲಿಲ್ಲ, ಬರೀ 23 ಜಿಲ್ಲೆದು ಮಾತ್ರ ಬಂದಿತ್ತು. ಇನ್ನು ಉಳಿಕೆ ಜಿಲ್ಲೆದು ಒಟ್ಟು 39 ಜಿಲ್ಲೆ ಅಲ್ವಾ, 39 ಜಿಲ್ಲೆಯಲ್ಲಿ ಒಂದು 23 ಜಿಲ್ಲೆದು ಮಾತ್ರ ಪಟ್ಟಿ ಬಂದಿತ್ತು. ಇನ್ನು ಉಳಿದ ಜಿಲ್ಲೆ ಪಟ್ಟಿ ಬಂದಿರಲಿಲ್ಲ. ಇನ್ನು ಉಳಿದ ಜಿಲ್ಲೆ ಪಟ್ಟಿನೂ ಬರಬೇಕಾಗಿದೆ. ಏನು ಅಂದರೆ ಅದರಲ್ಲಿ ಕೆಲವು ಮಾನದಂಡಗಳನ್ನು ಇಟ್ಕೊಳ್ಳುವಂಥದ್ದಾಗಿದೆ. ಯಾವುದೇ 45 ವಯಸ್ಸಿಗಿಂತ ಕಮ್ಮಿ ಇರಬಾರ್ದು, 60 ಮೇಲೆ ಇರಬಾರ್ದು. 45 ಮತ್ತು 60 ಮಧ್ಯದಲ್ಲಿ ಪ್ರಾಯ ಉಳ್ಳಂಥವರೇ ಪದಾಧಿಕಾರಿಗಳಾಗುವಂಥದ್ದಾಗುತ್ತೆ.
ವಿಶೇಷವಾಗಿ ಇವತ್ತು ಎಲ್ಲ ಜಾತಿ ಜನಾಂಗ ಮತ್ತು ಸಮಾನತೆ, ಮಹಿಳೆಯರಿಗೂ ಹೆಚ್ಚಿನ ಆದ್ಯತೆ ಕೊಡಬೇಕು ಮತ್ತು ಎಲ್ಲ ಜಾತಿ ವರ್ಗದ OBC SC ST ಎಲ್ಲ ವರ್ಗದ ಎಲ್ಲ ಜನರಿಗೂ ಅವಕಾಶವನ್ನು ಮಾಡಿಕೊಡ್ಬೇಕು. ಸೋಷಿಯಲ್ ಇಂಜಿನಿಯರಿಂಗ್ ಮತ್ತು ಸೋಷಿಯಲ್ ಜಸ್ಟಿಸ್ ಆಗಬೇಕು ಅನ್ನೋಂಥ ವಿಚಾರವನ್ನು ಭಾಳ ಪ್ರಮುಖವಾಗಿ ತೊಗೊಂಡು, ಮತ್ತು ಇಲ್ಲೇನು ಮಾಡಲಿಕ್ಕೇನಿಲ್ಲ. ನೀವು ಕೆಲವು ಕಡೆ ವರದಿ ಆದಂಗೆ ಅದ್ಯಾವುದೋ ಇವ್ರು ಬೇಕು, ಅವ್ರು ಬೇಕು, ಈ ಅಧ್ಯಕ್ಷರು ಬೇಕು, ಆ ಅಧ್ಯಕ್ಷರು ಬದಲಾಯಿಸಬೇಕು ಅಂತ ಯಾವುದೂ ಒಂದು ಚರ್ಚೆ ಆಗಿಲ್ಲ. ಹೇಳ್ಬೇಕಂದ್ರೆ ಭಾಳ ಸ್ಪಷ್ಟವಾಗಿ ಯಾವ ಅಧ್ಯಕ್ಷರು ಹೆಸರುಗಳು, ಈ ಅಧ್ಯಕ್ಷ ಬೇಡ, ಆ ಅಧ್ಯಕ್ಷ ಬೇಡ ಅಂತ ಒಂದೇ ಒಂದು ಜಿಲ್ಲೆದು ಒಬ್ಬರೇ ಒಬ್ಬರು ಪ್ರಸ್ತಾವನೆಯನ್ನು ಮಾಡಿರೋವಂಥದ್ದಿಲ್ಲ. ಇವ್ರು ಬೇಡ ಅಂತ ಹೇಳಿರೋದಿಲ್ಲ, ಬೇಕು ಅಂತ ಹೇಳಿರೋದು ಯಾವುದೂ ಇಲ್ಲ. ಇಲ್ಲಿ ನಮ್ಮ ಕೆಲಸ ಏನು ಅಂದರೆ ಈ ಎಲಿಜಿಬಿಲಿಟಿ ಕ್ರೈಟೀರಿಯಾಗೆ ಫಿಟ್ ಆಗುವಂಥ ಪ್ರತಿಯೊಂದು ಜಿಲ್ಲೆನಲ್ಲೂ ಕೋರ್ ಕಮಿಟಿ ಸದಸ್ಯರು ಏನಾರಿದ್ದರೆ ನೀವು ಸಲಹೆ ಕೊಡ್ಬೋದು ಅಂತ, ಯಾರಿದ್ರು ಸಲಹೆ ಕೊಡ್ಬೋದು ಅಂತ ನಿಶ್ಚಯ ಆಗಿದೆ. 3 ಜನದ ಪಟ್ಟಿಯನ್ನು ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡುವಂಥದ್ದಾಗುತ್ತೆ. ಕೇಂದ್ರದಲ್ಲಿ ಇವೆಲ್ಲ ಮಾನದಂಡಗಳನ್ನು ಗಮನದಲ್ಲಿಟ್ಕೊಂಡು ಯಾವ್ಯಾವ ಜಿಲ್ಲೆಗೆ ಯಾರ್ಯಾರು ಮಾಡಬೇಕು ಅಂತ ನಿಶ್ಚಯ ಮಾಡೋವಂಥದ್ದಾಗುತ್ತೆ. ಹಾಗಾಗಿ ನಿಮ್ಗೆ ಹೇಳಬೇಕು ಅಂದರೆ ಒಂದೇ ಒಂದು ಹೆಸರು ಚರ್ಚೆ, ಇವ್ರ ಪರ ಅವ್ರ ವಿರುದ್ಧ ಚರ್ಚೆ ಆಗಿಲ್ಲ. ಹಾಗಾಗಿ ಭಾಳ ಸ್ಪಷ್ಟವಾಗಿ ಇಡೀ ನಮ್ಮೆಲ್ಲ ಏನು ಸ್ಥಾನ ಅಪೇಕ್ಷಿತರು ಏನಿದ್ದಾರೆ ಯಾರಿಗೂ ಇಂಥ ತಪ್ಪು ಸುದ್ದಿ ಹೋಗಬೇಕಾಗಿಲ್ಲ ಅಂತ. ಖಂಡಿತ ಈ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ಗಮನ ವಹಿಸುವಂಥದ್ದಾಗಬೇಕು. ಕೆಲವು ಸಲ ಈ ರೀತಿ ಕೆಲವು ಸಲ ಇಂಥ ಕೆಲವು ವಿಚಾರಗಳಿಗೆ ಗಮನ ಕೊಡೋಲ್ಲ. ಅದನ್ನ ಕೆಲವು ಆ ಭಾಗದ ನಾಯಕರುಗಳು ಗಮನ ಕೊಟ್ಟು ಇದಕ್ಕೆ ಆದ್ಯತೆ ಕೊಡುವಂಥದ್ದಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತೀನಿ. ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟುವಂಥದ್ದಾಗಬೇಕು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.